ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ಸುಕೋಟ್ ಹಬ್ಬದ ಬಗ್ಗೆ ಆಳವಾಗಿ ಮಾತಾಡೋಣ ಅಂತ ಇದೀವಿ. ಇದನ್ನ ಗುಡಿಸಲುಗಳ ಹಬ್ಬ ಅಂತಾನೂ ಹೇಳ್ತಾರಲ್ಲ. ಹೌದು ಹೌದು, ಗುಡಿಸಲುಗಳ ಹಬ್ಬ. ನಮ್ಮ ಇವತ್ತಿನ ವಿಶ್ಲೇಷಣೆಗೆ ಮುಖ್ಯವಾಗಿ ಗಡ್ಡಿ ಎಫ್ರೈಮ್ ನೋಟ್ಸ್ ಮತ್ತು ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ನ ಕೆಲವೊಂದು ಒಳನೋಟಗಳು ಆಧಾರವಾಗಿವೆ. ಹೌದು, ನಮ್ಮ ಗುರಿ ಏನಂದ್ರೆ ನೋಡಿ, ಸುಕೋಟ್ ಅನ್ನೋದು ಬರೀ ಒಂದು ಯಹೂದಿ ಹಬ್ಬ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ದೊಡ್ಡ ಸಂದೇಶ ಇದೆ. ಅಂದ್ರೆ ಸಾರ್ವತ್ರಿಕ ವಿಮೋಚನೆ ಮತ್ತೆ ಆ 70 ರಾಷ್ಟ್ರಗಳು ಅಂತಾರಲ್ಲ, ಅವರ ಒಂದು ಏಕತೆ, ಇದ್ರ ಬಗ್ಗೆ ಇದು ಮಾತಾಡುತ್ತೆ. ಮತ್ತೆ ಈಗ ಸುಕೋಟ್ 5886 ಕೂಡ ಹತ್ರ ಬರ್ತಾ ಇದೆ. ಸೊ ಇದು ಮುಂಬರುವ ಆ ಮೆಸಿಯಾನಿಕ್ ಯುಗ, ಅದಕ್ಕೆ ಹೇಗೆ ದಾರಿ ಮಾಡಿಕೊಡಬಹುದು ಅನ್ನೋದನ್ನ ಸ್ವಲ್ಪ ನೋಡೋಣ. ಸರಿ ಸರಿ. ಹಾಗಾದ್ರೆ ಆ ಸುಕ್ಕ ಅಂದ್ರೆ ಆ ಗುಡಿಸಲಿದೆಯಲ್ಲ, ಹೌದು, ಅದು ತಾತ್ಕಾಲಿಕ. ಸರಿ. ಆದ್ರೆ ಅದರ ಅರ್ಥ ಏನು? ಬರೀ ಒಂದು ಹಳೆ ನೆನಪ? ಇಲ್ಲ, ಖಂಡಿತ ಅದಕ್ಕಿಂತ ಹೆಚ್ಚು. ಹಿಸ್ಟಾರಿಕಲಿ ನೋಡಿದ್ರೆ ಹೌದು, ಮರುಭೂಮಿಯಲ್ಲಿ ದೇವ್ರು ರಕ್ಷಣೆ ಕೊಟ್ಟಿದ್ದರ ನೆನಪು. ಆದ್ರೆ ರಬ್ಬಿ ಟ್ಸುಡೋಕ್ ಹಾಕೋಹೆನ್ ಅಂತ ಇದ್ರು, ಅವ್ರು ಹೇಳೋ ಹಾಗೆ ಸುಖ ಅಂದ್ರೆ ಬರೀ ನೆನಪಲ್ಲ, ಅದು ಮಹಿಮೆಯ ಮೋಡಗಳು. ಹೌದು, ಮತ್ತೆ ದೇವರ ಒಂದು ಅಪ್ಪುಗೆ, ಆ ಅಪ್ಪುಗೆ ಸಂಕೇತ ಅದು. ಇದು ಈಗ್ಲೂ ನಾವು ಅನುಭವಿಸಬಹುದಾದ ಸತ್ಯ ಅಂತ ಹೇಳ್ತಾರೆ. ಇದು ಇಂಟ್ರೆಸ್ಟಿಂಗ್. ಹೌದು, ಅಂದ್ರೆ ಇದು ಮೆಸಿಯಾನಿಕ್ ಯುಗಕ್ಕೆ ಒಂದು ಹೆಬ್ಬಾಗಲು ಇದ್ದ ಹಾಗೆ. ದೇವರ ಅಪ್ಪುಗೆ ಅಂದ್ರೆ ಇದು ಬರೀ ಇಸ್ರೇಲ್ಗೆ ಸೀಮಿತ ಅಲ್ಲ ಅಲ್ವಾ? ನಮ್ಮ ಮೂಲಗಳು ಇದರ ಸಾರ್ವತ್ರಿಕತೆ ಬಗ್ಗೆ ತುಂಬಾ ಹೇಳ್ತವೆ. ಖಂಡಿತವಾಗಿಯೂ ಅದೇ ಮುಖ್ಯ ಅಂಶ. ಈ ಹಬ್ಬದ ಸಂತೋಷ ಇದೆಯಲ್ಲ, ಅದು ಭವಿಷ್ಯದಲ್ಲಿ ಇಡೀ ಜಗತ್ತೇ ಹಂಚಿಕೊಳ್ಳುತ್ತೆ ಅಂತ. ಹೌದಾ? ಹೌದು. ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ಅದನ್ನೇ ಹೇಳೋದು. ಸುಕ್ಕೋಟ್ನ ಪ್ರತಿಯೊಂದು ಆಚರಣೆ, ಆ 4 ಪ್ರಭೇದಗಳು ಇರ್ಬೋದು, ಅಥವಾ ಆ ಉಷ್ಪಿಜಿನ್ ಅಂದ್ರೆ 7 ಅತಿಥಿಗಳು, ಎಲ್ಲವೂ ಆ ಸಾರ್ವತ್ರಿಕ ಉದ್ದೇಶವನ್ನೇ ಬೆಟ್ಟು ಮಾಡಿ ತೋರಿಸುತ್ತೆ. ವಿಮೋಚನೆಯ ಬೀಜ ಎಲ್ಲಿದೆ? ಉಷ್ಪಿಜಿನ್ ಬಗ್ಗೆ ಹೇಳಿ. ಅವರು ಅಬ್ರಹಾಂ, ಇಜ್ಹಾಕ್, ಯಾಕೋವ್, ಹೀಗೆ 7 ಜನ, ಇವರೆಲ್ಲ ಪ್ರಮುಖ ವ್ಯಕ್ತಿಗಳು. ಇವರು ಹೇಗೆ 70 ರಾಷ್ಟ್ರಗಳಿಗೆಲ್ಲ ಹೇಗೆ ಕನೆಕ್ಟ್ ಆಗ್ತಾರೆ? ಗಡ್ಡಿ ಎಫ್ರೈಮ್ ನೋಟ್ಸ್. ಇದು ಸ್ವಲ್ಪ ಆಳವಾದ ವಿಷಯ ನೋಡಿ. ಗಡ್ಡಿ ಎಫ್ರೈಮ್ ನೋಟ್ಸ್ ಇವರು ಬರೀ ಹಿಸ್ಟೋರಿಕಲ್ ಫಿಗರ್ಸ್ ಅಲ್ಲ, ಇವರು ಸೆಫಿರೋತ್ ಅಂತಾರಲ್ಲ. ಸೆಫಿರೋಟ್ ಅಂದ್ರೆ ದೈವಿಕ ಶಕ್ತಿಯ ವಾಹಕಗಳು. 7 ಕೆಳಗಿನ ಸೆಫಿರೋಟ್ಗಳು, ಇವುಗಳ ಮೂಲಕ ದೇವರು ಜಗತ್ತಿಗೆ ಬೆಳಕು, ಜ್ಞಾನ ಕೊಡ್ತಾನೆ. ಇದು ನೇರವಾಗಿ ಆ 70 ರಾಷ್ಟ್ರಗಳಿಗೆ ಸಂಬಂಧಿಸಿದ್ದು. ಹೇಗೆ ಅಂದ್ರೆ, ಹಿಂದೆ ದೇವಾಲಯದಲ್ಲಿ ಆ 70 ರಾಷ್ಟ್ರಗಳಿಗಾಗಿಯೇ 70 ನೈವೇದ್ಯ ಅರ್ಪಿಸ್ತಿದ್ರು. ಹೌದಾ? ಹೌದು. ಮತ್ತೆ ತೋರಾದ 70 ಮುಖಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ತೋರಾದ ಜ್ಞಾನ ಎಲ್ರಿಗೂ ಸೇರಿದ್ದು, ಅದು ಸಾರ್ವತ್ರಿಕ ಅನ್ನೋ ಅರ್ಥದಲ್ಲಿ. ಇದಕ್ಕೆ ಇದು ಹೊಂದ್ಕೊಡುತ್ತೆ. ಹಾಗಾದ್ರೆ ಗಿಲುಯಿಪ್ಪಾನಿ ಅಂದ್ರೆ ದೈವಿಕ ಮುಖದ ಪ್ರಕಟಣೆ ಅನ್ನೋದು, ಅದು ಸುಕ್ಕೋಟ್ನಲ್ಲಿ ಜಾಸ್ತಿ ಇರುತ್ತಾ? ಹೌದು. ಆ ಸಮಯದಲ್ಲಿ ದೇವರ ತೇಜಸ್ಸು ಮುಚ್ಚಿರೋದಿಲ್ಲ ಅಂತೆ. ಅದು ಆ ಸುಕ್ಕಾದ ನೆರಳಿನ ಮೂಲಕವೇ ಪ್ರಕಟವಾಗುತ್ತೆ ಅಂತಾರೆ. ಸೊ ಆ ದೈವಿಕ ಪ್ರಕಟಣೆಯನ್ನ ಅನುಭವಿಸೋಕೆ ನಮ್ಗೆ ಕೆಲವು ದಾರಿಗಳಿದೆ. ಅದಕ್ಕೆ ಮಿಡ್ಸ್ ವಾಟ್ ಅಂದ್ರೆ ಆ ಆಜ್ಞೆಗಳು. ಸರಿ, ಆಜ್ಞೆಗಳು. ಉದಾಹರಣೆಗೆ ಮಹಾರಾಲ್ ಅಂತ ಒಬ್ರ ವಿದ್ವಾಂಸರು ಹೇಳೋ ಪ್ರಕಾರ, ಸುಕ್ಕಾದಲ್ಲಿ ವಾಸ ಮಾಡೋದು ಅಂದ್ರೆ ದೇವರ ರಕ್ಷಣೆಯಲ್ಲಿ ಪೂರ್ತಿ ನಂಬಿಕೆ ಇಡೋದು, ಸಂಪೂರ್ಣ ಶರಣಾಗತಿ. ಓಹ್, ಸರಿ. ಮತ್ತೆ ಆ 4 ಪ್ರಭೇದಗಳನ್ನು ಹಿಡಿಯೋದಿದೆಯಲ್ಲ, ಅದರ ಅರ್ಥವೇನು? ಅದು ಕೂಡ ಬಹಳ ಮುಖ್ಯ. ಅದು ಇಸ್ರೇಲ್ನ ಒಳಗಿರೋ ಎಲ್ಲಾ ತರದ ಜನರ ಏಕತೆಯ ಸಂಕೇತ. ಎಲ್ಲ ತರದ ಜನ ಅಂದ್ರೆ ಹೆಚ್ಚು ತಿಳಿದವರು, ಕಡಿಮೆ ತಿಳಿದವರು, ನಿಯಮ ಪಾಲಿಸೋರು, ಪಾಲಿಸದೇ ಇರೋರು, ಎಲ್ಲರೂ. ಮೂಲಗಳು ಏನ್ ಹೇಳ್ತವೆ ಅಂದ್ರೆ, ಈ ರೀತಿ ಒಳಗೆ ಏಕತೆ ಸಾಧಿಸಿದಾಗ ಮಾತ್ರ ಜಗತ್ತಿಗೆ ಆಶೀರ್ವಾದ ತರಕ್ಕೆ ಸಾಧ್ಯ ಅಂತ. ಆ ಏಕತೆಯೇ ಶಕ್ತಿ. ಹೌದು, ಏಕತೆಯೇ ಶಕ್ತಿ. ಸುಕ್ಕೋಟ್ನ ಇನ್ನೊಂದು ಹೆಸರು ಜ್ಮಾನ್ ಸಿಂಚಥೇನು, ಅಂದ್ರೆ ನಮ್ಮ ಸಂತೋಷದ ಸಮಯ ಅಂತಾರಲ್ಲ. ಇದು ಬರೀ ಒಂದು ಖುಷಿ ಪಡೋ ವಿಷಯನಾ, ಅಥವಾ ಅದಕ್ಕೂ ಮಿಗಿಲಾದದ್ದಾ? ಖಂಡಿತ ಅದಕ್ಕಿಂತ ಹೆಚ್ಚು. ರೆಬ್ಬೆನ್ ನಚ್ಮನ್ ಇದನ್ನ ವಿವರಿಸ್ತಾರ ನೋಡಿ. ಈ ಸಂತೋಷ ಇದೆಯಲ್ಲ, ಅದೊಂದು ಆಧ್ಯಾತ್ಮಿಕ ಶಕ್ತಿ. ಹೌದು, ಅದು ನಮ್ಮನ್ನ ಕಟ್ಟಿಹಾಕಿರುವ ಆ ಗಡಿಪಾರು ಮನಸ್ಥಿತಿ, ಆ ಬಂಧನ, ಅದನ್ನ ಮುರಿಯುತ್ತೆ, ವಿಮೋಚನೆಯ ಬೆಳಕನ್ನು ತರುತ್ತೆ. ಇದು ಜಗತ್ತನ್ನ ಆ ಅಂತಿಮ ವಿಮೋಚನೆ
ಅಂದ್ರೆ ಗೇಮ್ಲಾ ಅದಕ್ಕೆ ರೆಡಿ ಮಾಡುತ್ತೆ. ಓಹೋ. ಹಾಗಾದ್ರೆ ಪ್ರತಿ ವರ್ಷ ನಾವು ಸುಕ್ಕೋಟ್ ಆಚರಿಸೋದು ಆ ಭವಿಷ್ಯದ ವಿಮೋಚನೆಗೆ ಒಂದ್ ರೀತಿ ಪ್ರಾಕ್ಟೀಸ್ ಇದ್ದಾಗೆನಾ? ಕರೆಕ್ಟ್. ಅದ್ಭುತವಾಗಿ ಹೇಳಿದ್ರಿ. ಒಂದ್ ರೀತಿ ರಿಹರ್ಸಲ್. ನಮ್ಮ ಸುಳ್ಳು ಭದ್ರತೆಗಳನ್ನ ಬಿಟ್ಟು ನಿಜವಾದ ದೈವೀ ರಕ್ಷಣೆಯನ್ನ ನಂಬೋಕೆ ಇದು ಕರೆಯುತ್ತೆ. ವೈವಿಧ್ಯತೆಯಲ್ಲೇ ಒಂದಾಗೋಕೆ, ನಮ್ಮ ಆಶೀರ್ವಾದಗಳನ್ನ ಎಲ್ಲರಿಗೂ ಹಂಚೋಕೆ ಇದು ಪ್ರೇರೇಪಣೆ ಕೊಡುತ್ತೆ. ಗಡ್ಡಿ ಎಫ್ರಾಯಿಂ ನೋಟ್ಸ್ನಲ್ಲಿ ಒಂದು ಚಂದದ ಕಲ್ಪನೆ ಇದೆ. ಪ್ರತಿ ಸುಕ್ಕ ಇದೆಯಲ್ಲ, ಅದು ವಿಮೋಚನೆಗೊಂಡ ಜಗತ್ತಿನ ಒಂದು ಮಿನಿ ಬ್ಲೂ ಪ್ರಿಂಟ್ ಇದ್ದ ಹಾಗೆ ಅಂತೆ. ಆ ತಾತ್ಕಾಲಿಕ ಗುಡಿಸಲಿನಲ್ಲಿ ವಿಮೋಚನೆಗೊಂಡ ಪ್ರಪಂಚದ ನಕ್ಷೆ ಇದೆ ಅನ್ನೋದು. ಒಟ್ಟಿನಲ್ಲಿ ಹೇಳೋದಾದ್ರೆ ಸುಕ್ಕೋಟ್ ಅನ್ನೋದು ಗತಕಾಲದ ಪವಾಡ, ವರ್ತಮಾನದ ನಂಬಿಕೆ ಮತ್ತೆ ಭವಿಷ್ಯದ ಒಂದು ಸಾರ್ವತ್ರಿಕ ವಿಮೋಚನೆಯ ಭರವಸೆ ಎಲ್ಲವನ್ನೂ ಬೆಸೆಯೋ ಒಂದು ಹಬ್ಬ. ಖಂಡಿತವಾಗಿಯೂ. ಇದರಲ್ಲಿ ಮುಖ್ಯವಾದ ಪಾಠ ಅಂದ್ರೆ ಇದು ಬರೀ ಒಂದು ನೆನಪು ಮಾಡ್ಕೊಳ್ಳೋದಲ್ಲ, ಬದಲಿಗೆ ಆ ವಿಮೋಚನೆಗೊಂಡ ಜಗತ್ತಿಗಾಗಿ ನಾವೇ ಸಕ್ರಿಯವಾಗಿ ಸಿದ್ಧರಾಗೋಕೆ ಇದೊಂದು ಅವಕಾಶ. ಮತ್ತೆ ಬೀಟ್ ಇಸ್ರೇಲ್ ಇಂಟರ್ನ್ಯಾಷನಲ್ ತರದ ಸಂಸ್ಥೆಗಳು ಈ ದೃಷ್ಟಿಯನ್ನ, ಈ ಸಂದೇಶವನ್ನ ಆ 70 ರಾಷ್ಟ್ರಗಳಿಗೆ ಮುಟ್ಟಿಸೋಕೆ ಪ್ರಯತ್ನ ಪಡ್ತಾ ಇವೆ. ಹೌದು. ಈ ಚರ್ಚೆ ನಿಜಕ್ಕೂ ನಮ್ಮ ಯೋಚನೆಗಳನ್ನು ಕೆರಳಿಸಿದೆ. ಹಾಗಾದ್ರೆ ಕೊನೆಯಲ್ಲಿ ಕೇಳುಗರು ಯೋಚಿಸೋಕೆ ಒಂದು ಪ್ರಶ್ನೆ ಇಡೋಣ. ಖಂಡಿತ. ಸುಕ್ಕೋಟ್ನ ಈ ಸಾರ್ವತ್ರಿಕತೆ, ಈ ಏಕತೆಯ ಸಂದೇಶಗಳು, ಅಂದ್ರೆ ಎಲ್ಲಾ ರಾಷ್ಟ್ರಗಳು ಒಂದಾಗಿ ದೈವಿಕ ಜ್ಞಾನದಲ್ಲಿ ನಡೆಯೋ ಆ ಭವಿಷ್ಯದ ಕಲ್ಪನೆ ಇದೆಯಲ್ಲ, ಅದು ಇವತ್ತಿನ ಜಗತ್ತಿನಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಸಾಮೂಹಿಕ ಜೀವನದಲ್ಲಿ ಯಾವ ರೀತಿ ಸ್ಫೂರ್ತಿ ಕೊಡಬಹುದು? ಇದರ ಬಗ್ಗೆ